ಹಾಯ್ ಎವ್ರಿವನ್. ನನಗೆ ಪದೇ ಪದೇ ಬರ್ತಾ ಇರೋ ಕಮೆಂಟ್ ಏನಪ್ಪಾ ಅಂದ್ರೆ ರಿಪೋರ್ಟ್ ತೋರಿಸಿ, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ. ತೋರಿಸ್ತೀನಿ ಈ ವ್ಲಾಗ್ ಅಲ್ಲಿ. ನಾನು ಆಕ್ಚುಲಿ ತುಂಬಾ ಲೇಟ್ ಆಗಿ ಹಾಕ್ಬೇಕಿತ್ತು, ಅಪ್ಲೋಡ್ ಮಾಡ್ಬೇಕಿತ್ತು. ರಿಪೀಟ್ ಒಂದು 3-4 ಜನ ಕೇಳಿದ್ರಿಂದ ನಾನು ಇವಾಗ್ಲೇ ರಿಪೋರ್ಟ್ ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಏನಿದೆ ರಿಪೋರ್ಟ್ ಅಲ್ಲಿ ಅಂತ. ಹಾ ನೋಡಿ, ಇದು ರಿಪೋರ್ಟ್ ನೋಡಿ, ಈ ತರ ಇದೆ. ನಾನು ಆ್ಯಕ್ಚುಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಅದೇನಪ್ಪ ಅಂತಂದರೆ, ನನ್ನ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನಾನು ಕಂಪ್ಲೀಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಎ ಸಿ ಅಂದ್ರೇನು, ಎಫ್ ಎಲ್ ಅಂದ್ರೇನು, ಎಫ್ ಎಚ್ ಆರು, ಇ ಡಿ ಡಿ ಈ ಥರ ಏನೇನು ಕೊಟ್ಟಿದ್ದಾರಲ್ಲ ಅದೆಲ್ಲ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಒಂದು ವಿಡಿಯೋ ಇದೆ. ಅದನ್ನು ನಾನು ಅದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಎಕ್ಸ್ಪ್ಲೈನ್ ಮಾಡಿರೋದು. ಅದನ್ನು ಒಂದ್ಸಲ ನೋಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಜಸ್ಟ್ ನಾನು ಇದರಲ್ಲಿ ಏನೂ ಎಕ್ಸ್ಪ್ಲೈನ್ ಮಾಡಿಲ್ಲ, ರಿಪೋರ್ಟಲ್ಲಿ ಏನಿದೆ ಅದಷ್ಟನ್ನೇ ತೋರಿಸಿದ್ದೀನಿ. ಅನಾಮಲಿ ಸ್ಕ್ಯಾನ್ ಅಂದರೆ ಆ್ಯಕ್ಚುಲಿ ಇವಾಗ ಹೆಡ್ಡು ಮತ್ತು ಸ್ಪೈನಲ್ ಕಾರ್ಡು, ಈ ಥ್ರೋಟು, ಲಂಗ್ಸು ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಆ್ಯಕ್ಚುಲಿ ಇದನ್ನು ಮಾಡಿಸೋದು. ಸೊ ಈ ಥರ ಇದೆ ರಿಪೋರ್ಟು. ನನಗೆ ಈ ರಿಪೋರ್ಟಲ್ಲಿ ನನಗೇನು ಆ ಥರ ಬೇಬಿ ಫೇಸ್ ಎಲ್ಲ ಕಾಣಿಸುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ನಲ್ಲ, ಇದರಲ್ಲಿ ಆ ಥರದ್ದು ಏನೂ ಗೊತ್ತೇ ಆಗಲ್ಲ. ಆ ಬೆನ್ನು ಹುರಿ ಇದೆಯಲ್ಲ ಸ್ಪೈನಲ್, ಅದೊಂದು ನೀಟಾಗಿ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಬರೀ ತಲೆ ತಲೆ ಅಂತ ಇದೆಲ್ಲ. ಸೊ ಡಾಕ್ಟರ್ನ ಕೇಳಿದೆ ಮೀಶೋದಲ್ಲಿ ನಾನು ನಂಗೆ ಅಂತ. ಇದೆರಡು ಈ ತರ ಇದೆ ಫೀಡಿಂಗ್ ಡ್ರೆಸ್ ರಿಪೋರ್ಟು. ನ ತರಿಸಿದೀನಿ. ಚೆನ್ನಾಗಿದೆ ಮಾತ್ರ. ಒಂದೊಂದೇ ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಇದೊಂದು ಶು ಪುನು ಶು ಇದೊಂದು. ಸೊ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು, ಸಾಫ್ಟ್ ಆಗಿದೆ, ಸಖತ್ತಾಗಿ ಬಂದಿದೆ ಮಾತ್ರ. ಸ್ವಲ್ಪ ಫ್ರೀ ಸೈಜ್ ಇರೋ ಬಟ್ಟೆಗಳು ಬೇಕಲ್ವಾ ಈ ಟೈಮಲ್ಲಿ. ಮುಂಚೆ ಇರೋ ಬಟ್ಟೆಗಳೆಲ್ಲ ಸ್ವಲ್ಪ ಟೈಟ್ ಆಗ್ತಿತ್ತು, ಅದಕ್ಕೆ ಒಟ್ಟಿಗೆ ಯಾಕೆ ಎಲ್ಲ ತರಿಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇದೆರಡು ತರಿಸಿದೀನಿ. ಮತ್ತೆ ಹೋಗಮ್ಮ ಮಾಡ್ಬಿಟ್ ಬಾ. ಈಗ ಸದ್ಯಕ್ಕೆ ಎರಡು ತರಿಸಿದೀನಿ, ನೋಡೋಣ ಅಂದ್ಬಿಟ್ಟು ಹೆಂಗ್ ಬರುತ್ತೆ ಕ್ವಾಲಿಟಿ ಅಂದ್ಬಿಟ್ಟು. ನಾನು ಆಲ್ಮೋಸ್ಟ್ ಪುನರ್ವನ್ ಪ್ರೆಗ್ನೆನ್ಸಿಗೂ ಅಷ್ಟೇ ನಾನು ಎಲ್ಲ ತರಿಸ್ಕೊಂಡಿರೋದೆಲ್ಲ ಮೀಶೋದಲ್ಲೇನೆ. ನನಗೆ ಬಟ್ಟೆ ವಿಷಯದಲ್ಲಂತ ನನ್ಗೆ ಯಾವತ್ತಿಗೂ ಅದು ನಂಗೆ ಡಿಸಪಾಯಿಂಟ್ ಮಾಡೇ ಇಲ್ಲ. ಚೆನ್ನಾಗಿ ಬಂದಿದೆ ಮಾತ್ರ, ಅದಕ್ಕೆ ಈಗಲೂ ಅಲ್ಲೇ ತರಿಸ್ಕೊಂಡಿದ್ದೀನಿ. ನಾನು ಆಮೇಲೆ ವಿಯರ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತೆ ಇದೊಂದು ನನ್ಗಿದು ತುಂಬಾ ಇಷ್ಟ ಆಯ್ತು. ಇದು ನಂಗೆ ಹೆಂಗ್ ಅನ್ನಿಸ್ತು ಅಂದ್ರೆ, ಫಸ್ಟ್ ನೋಡ್ಬಿಟ್ಟು ಇವಾಗ ಮಣ್ಣಿನ ಗೋಡೆ ಮೇಲೆ ಪಾಪು ಸುಮ್ನಿರಪ್ಪ, ಮಣ್ಣಿನ ಗೋಡೆ ಮೇಲೆ ರಂಗೋಲಿ ಹಾಕಿರ್ತಾರೆ ನೋಡಿ, ಅಂದ್ರೆ ಆರ್ಟ್ ಎಲ್ಲ ಮಾಡಿರ್ತಾರಲ್ಲ, ಆ ತರ ಒಂದು ಕಲರ್ ಕಾಂಬಿನೇಷನ್, ಆ ತರ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಅಂತ ಅನ್ನಿಸ್ತು ನನ್ಗಿದು. ಜೊತೆಗೆ ವೀನೆಕ್ ಇರೋದ್ರಿಂದ ಇಷ್ಟ ಆಯ್ತು. ಮತ್ತೆ 3/4 ಸ್ಲೀವ್ಸ್ ಬರುತ್ತೆ, ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ನೋಡಿ ಹೇಗ್ ಕಾಣಿಸ್ತಿದೆ ಅಂತ. ನಂಗಂತೂ ಇಷ್ಟ ಆಯ್ತು, ಚೆನ್ನಾಗಿದೆ. 3/4 ಸ್ಲೀವ್ಸ್ ಬರುತ್ತೆ. ಇವತ್ತು ಯಾಕೆ ಇವ್ನು ಇಷ್ಟೊಂದು ಕಿರ್ಚಾಡ್ತಿದ್ದಾನೋ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಿಲ್ಲ. ಚೆನ್ನಾಗಿದೆ. ಈ ವೀನೆಕ್ಕೆ ತುಂಬಾ ಇಷ್ಟ ಆಗಿದ್ದು. ಸೊ ನೈಸ್. ಓಕೆ, ಸೆಕೆಂಡ್ ಒನ್ ಈ ತರ ಇದೆ. ನಾನು ಯಾಕೆ ಇವಾಗ್ಲೇನೆ ಫೀಡಿಂಗ್ ಡ್ರೆಸ್ ತಗೊಳ್ತೀನಿ ಅಂದ್ರೆ, ಈಗ ನೆಕ್ಸ್ಟು ಯಾಕಂದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ ಒಂದು, ಆಯ್ತಾ. ಇನ್ನು ನೆಕ್ಸ್ಟ್ ಡೆಲಿವರಿ ಎಲ್ಲ ಆದ್ಮೇಲೆ ನಮಗೆ ಫೀಡಿಂಗ್ ಡ್ರೆಸ್ ತಾನೇ ಬೇಕಾಗಿರೋದು. ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ನಮಗೆ ಫೀಡಿಂಗ್ ಡ್ರೆಸ್ಗಳೇ ಬೇಕಾಗೋದು. ಅದಕ್ಕೋಸ್ಕರನೇ ನಾನು ಇವಾಗಲೂ ಯೂಸ್ ಆಗುತ್ತೆ, ಫ್ರೀ ಇರೋದ್ರಿಂದ ಮುಂದೇನು ಯೂಸ್ ಆಗುತ್ತೆ ಅಂತ. ನಂಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಚೆನ್ನಾಗಿದೆ. ನನಗೆ ಮೀಶೋದಲ್ಲಿ ಒಂದು ಏನು ಇಷ್ಟ ಆಗಲ್ಲ ಅಂತಂದ್ರೆ, ನೋಡಿ ಇಲ್ಲಿ ಕೊಟ್ಟಿದ್ದಾನಲ್ಲ, ಇಲ್ಲಿ ಈ ಮಿಣ ಅಂತ ಈ ಲೇಸ್ ಹಾಕಿರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲಾ ಬಟ್ಟೆಗಳಿಗೂ ಇದೇ ಲೇಸ್ ಹಾಕಿರ್ತಾನೆ. ಅದೊಂದು ನನಗೆ ಡಿಸಪಾಯಿಂಟ್ ಆಗುತ್ತೆ, ಅದೊಂದು ಇಷ್ಟ ಆಗಲ್ಲ. ಅದು ಬಿಟ್ರೆ ಬಟ್ಟೆ ಕ್ವಾಲಿಟಿ ಅದೆಲ್ಲ ಚೆನ್ನಾಗಿರುತ್ತೆ. ನಾನು ಎಷ್ಟೊಂದು ಬಟ್ಟೆಗಳು ಪುನರ್ವನ್ ಪ್ರೆಗ್ನೆನ್ಸಿಲಿ ತಗೊಂಡಿದ್ದ ಬಟ್ಟೆಗಳನ್ನ ನಾನು ಇವತ್ತು ಡೈಲಿ ಯೂಸ್ಗೆ ಇಟ್ಕೊಂಡಿದ್ದೀನಿ. ಸೊ ಏನೂ ಆಗಿಲ್ಲ, ಕಲರ್ ಶೇಡ್ ಆಗಿಲ್ಲ, ಏನೂ ಆಗಿಲ್ಲ. ಸೊ ಹೆಂಗಿತ್ತು ಹಂಗೆ ಚೆನ್ನಾಗೇ ಇದೆ. ಓಕೆ. ಆ್ಯಂಡ್ ಆಮೇಲಿಂದ ಊರಿಂದ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಬಂದಿದ್ದೆ. ಅದು ಸುಮಾರು ದಿವಸ ಆಯ್ತಲ್ಲ, ಸ್ವಲ್ಪ ಬಾಡೋಗ್ತಾ ಇತ್ತು. ಅದಕ್ಕೆ ನೋಡೋಣ ಏನಾದರೂ ಮಣ್ಣಲ್ಲಿ ಹಾಕಿದ್ರೆ ಗಿಡ ಬಂದರೆ ಬರಲಿ ಅಂತಂದ್ಬಿಟ್ಟು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅದು ಬರುತ್ತೋ ಅಥವಾ ಒಣಗೋಗುತ್ತೋ ಅಂತ. ಬರೋದಕ್ಕೆ ಡೌಟು, ಯಾಕಂದರೆ ಸ್ವಲ್ಪ ಬಾಡೋಗ್ಬಿಟ್ಟಿದೆ. ಅದೆಲ್ಲ ಸ್ವಲ್ಪ ಸ್ಟಿಫ್ ಆಗಿದ್ದರೆ ಬಂದ್ಬಿಡ್ತಿತ್ತು.
ಬಟ್ ಅಷ್ಟೊಂದು ಸ್ಟಿಫ್ ಆಗಿಲ್ಲ ಅದು. ಸ್ವಲ್ಪ ಬಾಡ್ದಂಗಿದೆ. ಅಂದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಕರಿಬೇವಿನ ಗಿಡಗಳು ಬರೋದು ಸ್ವಲ್ಪ ಸ್ವಲ್ಪ ಕಷ್ಟ. ಚೆನ್ನಾಗಿ ಬರಲ್ಲ. ಬೇಗ ಒಣಗೋಗ್ಬಿಡೋದು ಹೀಗೆಲ್ಲ ಆಗುತ್ತೆ. ಸೊ ಬಟ್ ಇದೇನೋ ಅಂತಿಲ್ಲ ಚೆನ್ನಾಗಿ ಬರ್ತಾ ಇದೆ. ಚಿಕ್ಕ ಪಾಟಲ್ಲಿ ಹಾಕಿದ್ದೆ. ಇವಾಗ ಒಂದು ಡಸ್ಟ್‌ಬಿನ್ ಒಡೆದೋಗಿತ್ತು. ಅದರಲ್ಲಿ ಹಾಕಿದ್ದೀನಿ. ಬಟ್ ಚೆನ್ನಾಗಿ ಬರ್ತಿದೆ. ನಾನು ಸುಮಾರ್ದು ಗಿಡಗಳೆಲ್ಲ ಬರಬೇಕಾದ್ರೆ ಅಜ್ಜಂಪುರದಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಒಣಗೋಗ್ಬಿಟ್ಟಿತ್ತು. ಅದೆಲ್ಲ ಸುಮ್ಮನೆ ಸುಮಾರಿದ್ದು ಅದೆಲ್ಲ ಬಿಸಾಕ್ಬಿಟ್ಟು ಮತ್ತೆ ಶಿಫ್ಟ್ ಮಾಡೋ ಟೈಮಲ್ಲಿ ಜಾಗನೂ ನಮಗೆ ಸಾಕಾಗ್ತಿರ್ಲಿಲ್ಲ. ಫುಲ್ ಎಲ್ಲ ಫಿಲ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಬಿಸಾಕ್ಬಿಡ್ತು. ಸೊ ಆಮೇಲಿಂದ ಸಂಜೆ ನಾನು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ಮಾಡ್ಕೊಂಡಿದ್ದೆ. ಎಷ್ಟು ಅಂತ ಹೊರಗಡೆ ತಿನ್ನೋಕ್ಕಾಗತ್ತಲ್ವಾ? ಸಂಜೆ ಹೊತ್ತು ಏನಾದರೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸಂಜೆ ಹೊತ್ತು ಏನಾದರೂ ಸರಿ ಒಟ್ನಲ್ಲಿ ಏನಾದರೂ ತಿನ್ನಬೇಕು ಅಂತ. ಬಟ್ ಎಷ್ಟೊಂತ ಹೊರ್ಗಡೆದೇ ತಂದು ತಿನ್ನೋಕ್ಕಾಗತ್ತೆ ಅಲ್ವಾ? ನನಗೂ ಅಷ್ಟೊಂದು ಹೊರ್ಗಡೆ ತಿನ್ನೋದು ಆ ಥರ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಮನೇಲೇ ಮಾಡ್ಕೊಂಬಿಡೋಣ ಪೂರಿ ಅದೆಲ್ಲ ಇತ್ತು. ಆಲ್ಮೋಸ್ಟ್ ಏನೇನು ಬೇಕು ಗೋಲ್ಗಪ್ಪ ಮಾಡೋದಕ್ಕೆ ಅದೆಲ್ಲ ಐಟಮ್ಸು ಮನೇಲೇ ಇತ್ತು. ಅದಕ್ಕೆ ಮನೇಲೇ ಮಾಡ್ತೀನಿ ಬಿಡು ಇವತ್ತು ಅಂತಂದ್ಬಿಟ್ಟು ಮನೇಲೇ ಮಾಡ್ಕೊಂಡು ತಿಂತಾ ಇದ್ದೀವಿ. ಪುನರ್ವ ಏನು ಇದೆಲ್ಲ ಕೇಳಲ್ಲ. ಅವನೇನಂದರೆ ಬರೀ ಪೂರಿ ಕೇಳ್ತಾನೆ ಅಷ್ಟೇನೆ, ಖಾಲಿ ಪೂರಿ. ಅವನಿಗೋಸ್ಕರ ಅಂತಂದ್ಬಿಟ್ಟು ಗೋಲ್ಗಪ್ಪಗೆ ಅಂತ ಆಲೂಗೆಡ್ಡೆ ಎಲ್ಲ ಇದು ಮಾಡಿದ್ನಲ್ಲ, ಬೇಯಿಸಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆ ಪೌಡರು ಅದೆಲ್ಲ ಹಾಕಿ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟು ಅವನಿಗೆ ಕಟ್ಲೆಟ್ ಥರ ಮಾಡಿಕೊಟ್ಟಿದ್ದೆ. ಬಟ್ ಅವ್ನು ಯಾಕೋ ಅದು ಸ್ವಲ್ಪನೂ ಇಷ್ಟನೇ ಪಡಲಿಲ್ಲ. ಟೇಸ್ಟ್ ಚೆನ್ನಾಗಿತ್ತು ತಿನ್ನೋದಕ್ಕೆ, ಖಾರ ಇರಲಿಲ್ಲ. ಅವ್ನು ಖಾರ ಆದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟೇ ನಾನು ಅವನಿಗೆ ಬೇರೆ ಸಪ್ರೇಟಾಗಿ ಕಟ್ಲೆಟ್ ಮಾಡಿಕೊಟ್ಟಿದ್ದಿದ್ದು. ಆ್ಯಕ್ಚುಲಿ ಆಲೂಗೆಡ್ಡೆ ವಾಯಿ ಅದು ಇದು ಅಂತಾರೆ. ಬಟ್ ತುಂಬ ಒಳ್ಳೇದದು. ಏನೂ ತೊಂದರೆ ಇಲ್ಲ. ನಾವೇನು ಡೈಲಿ ತಿನ್ನಲ್ಲ ಅಲ್ವಾ ಆಲೂಗೆಡ್ಡೆನ. ನೋಡಿ ಹೆಂಗೆ ಮಾಡ್ಕೊಂಡ ಮುಖನ ತಿಂದ್ಬಿಟ್ಟು. ಖಾರ ಇಲ್ಲ ಆದರೂ ಯಾಕೋ ಅವ್ನಿಗೆ ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ. ಅವ್ನು ಸಣ್ಣ ಮಗು ಆಗಿದ್ದಾಗ ಪ್ಯಾನ್ ಕೇಕು ಈ ಥರ ಕಟ್ಲೆಟ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ದ. ಇವಾಗ ಈ ಥರ ಕಟ್ಲೆಟ್ ಎಲ್ಲ ಯಾಕೋ ಅವನು ಇಷ್ಟನೇ ಪಡ್ತಾ ಇಲ್ಲ. ಸೊ ಆಮೇಲೆ ಮತ್ತೆ ಸಂಜೆ ನಾನೇ ತಿಂದೆ ಅದನ್ನು. ಇನ್ನು ಯಾಕೆ ವೇಸ್ಟ್ ಮಾಡೋದಲ್ವಾ ಅಂತ ಅಂದ್ಬಿಟ್ಟು ಅವರಿಬ್ಬರು ತಿನ್ಕೊಂಡು ಹೋದರು. ಕೊನೆಯಲ್ಲಿ ನಾನು ನಿಧಾನಕ್ಕೆ ತಿಂತಾ ಕೂತಿದ್ದೀನಿ. ನನಗೇನಂದರೆ ಈ ಥರದ್ದೆಲ್ಲ ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ಸವಿತಾ ಸವಿತಾ ತಿನ್ನಬೇಕು. ಗಬ ಗಬ ಅಲ್ಲಿ ನನಗೆ ತೃಪ್ತಿನೇ ಆಗಲ್ಲ ಹೊರ್ಗಡೆ ಗೋಲ್ಗಪ್ಪ ತಿಂದರೆ. ಪದೇ ಪದೇ ಫಾಸ್ಟಾಗಿ ಕೊಟ್ಬಿಡ್ತಾರಲ್ಲ. ಸೊ ಹಂಗಾಗಿ ಅದೇನೋ ಒಂಥರ ತೃಪ್ತಿನೇ ಆಗಲ್ಲ ನನಗೆ ಹೊರ್ಗಡೆ ತಿನ್ಕೊಂಬಂದರೆ. ಈ ಥರ ಮನೇಲಾದರೆ ನಾವೇ ನಿಧಾನಕ್ಕೆ ತಿನ್ಬೋದು. ನಂಗೆ ಈ ಥರ ನಿಧಾನಕ್ಕೆ ತಿನ್ನೋಕ್ಕಿಷ್ಟ. ಅಲ್ಲಿ ಕೊಟ್ಟರೆ ಪಟ 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 ಅಂತ ಬಾಯಲ್ಲಿ ಇನ್ನೂ ಹಂಗೆ ಇರುತ್ತೆ. ಅಂದರೂ ಆಲ್ರೆಡಿ ಇನ್ನೊಂದು ಕೊಟ್ಬಿಟ್ಟಿರ್ತಾನೆ. ಸೊ ನಂಗೆ ಈ ಥರ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ತಿನ್ನಬೇಕು. ಅಷ್ಟರಲ್ಲಿ ಪುನರ್ವ ಬಂದು ನಾನು ಹಾಕ್ಕೊಡ್ತೀನಿ ಪಾನಿನ ಅಂದ್ಕೊಂಡು ಬಂದಿದ್ದಾನೆ. ಅವ್ನು ಮಾಡದೇ ಇರೋ ಕೆಲಸನೇ ಇಲ್ಲ. ನಾನು ಎಲ್ಲದೂ ಮಾಡ್ತೀನಂತೆ. ನಾನೇನು ಮಾಡ್ತೀನಿ ಅದೆಲ್ಲ ಕೆಲಸದಲ್ಲೂ ಅವ್ನ ಪಾಲುಗಾರಿಕೆ ಏನಾದರೂ ಇರಬೇಕು. ನಾನು ಮಾಡ್ತೀನಿ ಅಂತಾನೆ. ತರಕಾರಿ ಕಟ್ ಮಾಡ್ತಿದ್ರೆ ಅದನ್ನು ನಾನೇ ಕಟ್ ಮಾಡ್ತೀನಿ ಅಂತಾನೆ. ಅಡುಗೆ ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತಾನೆ. ಆ ಥರ ನಾನು ಆದಷ್ಟು ಯಾವುದು ಸೇಫ್ ಅನಿಸುತ್ತೋ ಅಂಥ ಕೆಲಸಗಳಿಗೆಲ್ಲ ಅವನ್ನ ಇನ್ವಾಲ್ವ್ ಮಾಡ್ಕೋತೀನಿ. ಈ ಥರ ತರಕಾರಿ ಕಟ್ ಮಾಡೋದು ಅದಕ್ಕೆಲ್ಲ ಸ್ವಲ್ಪ ಭಯ. ಕೈಯೆಲ್ಲ ಕಟ್ ಮಾಡಿಕೊಂಡ್ರೆ ಅಂತ. ಸೊ ಈ ಥರದ ಕೆಲಸಗಳಿಗೆಲ್ಲ ಅವನನ್ನು ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡ್ಕೊತೀನಿ. ನಾನು ಹಾಗೂ ಅವನಿಗೆ ತಿನ್ಸಕ್ಕೆ ಟ್ರೈ ಮಾಡ್ತಾ ಇದ್ದೆ ಕಟ್ಲೆಟ್‌ನ. ಬಟ್ ಅವ್ನು ಕೊನೆಗೂ ಅದನ್ನು ತಿನ್ನಲೇ ಇಲ್ಲ. ಫಸ್ಟ್ ಬೈಟ್ ಏನು ಟೇಸ್ಟ್ ನೋಡ್ದ ಅದೇ ಲಾಸ್ಟ್. ಮತ್ತೆ ಅವ್ನ ಬಾಯಿಗೆ ಹಾಕ್ಸ್ಕೊಳ್ಳಿಲ್ಲ. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್.